ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ವರ್ಷದಲ್ಲಿ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲದಲ್ಲಿ 12 ರಾಶಿಗಳಿಗೆ ಗುರುವಿನ ಪ್ರಭಾವದ ಫಲಗಳನ್ನು ತಿಳಿಸ್ತಾ ಇದ್ದೀನಿ. 2026 ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾರೆ. ಗುರುಗ್ರಹದ ಫಲಗಳು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹ ಜ್ಞಾನದ ಗ್ರಹ, ಸುಖವನ್ನು ನೀಡುವ ಗ್ರಹ, ದಿವ್ಯತೆಯ ಗ್ರಹ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಮಗ್ರವಾದಂತಹ ಬದುಕಿನಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನ್ಮ ಜಾತಕದಲ್ಲಿ ಗುರುಗ್ರಹದ ಫಲಗಳು ಮತ್ತು ಗೋಚಾರದಲ್ಲಿ ಗುರುವಿನ ಬಲವು ಆಗಿರುತ್ತೆ. ಹಾಗಾಗಿ ಗುರುವಿನ ನಿಖರವಾದಂತಹ ಫಲದ ಸತ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಈ ಜನ್ಮ ಗ್ರಹಗಳ ಮತ್ತು ಗೋಚಾರ ಗ್ರಹಗಳ ಸಂಬಂಧದ ವಿಷಯ ಸಂಬಂಧಪಟ್ಟಂತೆಯೂ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮಗೆ ಖಗೋಳ ವಿಜ್ಞಾನದಲ್ಲಿ ನೀವು ತಿಳಿದಿರಬಹುದು ವಿಸ್ಮಯದ ಗ್ರಹ. ಗುರುಗ್ರಹ ವಿಸ್ಮಯವನ್ನ ಮಾಡುವ ಗ್ರಹ. ಮ್ಯಾಗ್ನೆಟಿಕ್ ಫೀಲ್ಡ್, ಅಯಸ್ಕಾಂತ ಆಕರ್ಷಣೆ ಜಗತ್ತಿನ ಮೇಲೆ, ಮಾನವರ ಮೇಲೆಯೂ ಆಗಲಿದೆ. ಹಾಗಾಗಿ ಖಗೋಳ ವಿಜ್ಞಾನವನ್ನ ತಿಳಿಯಿರಿ. ಗುರುಗ್ರಹದ ಆ ವಿರಾಟವಾದಂತಹ ರೂಪ, ಗುರುಗ್ರಹದ ಶಕ್ತಿ ಯಾವ ರೀತಿ ವ್ಯಾಪಕವಾಗಿ ಆಕರ್ಷಿಸುತ್ತದೆ ಅನ್ನುವುದರ ಬಗ್ಗೆ ಖಗೋಳದಲ್ಲಿ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ದೈವಿಕವಾದಂತಹ ಗ್ರಹ. ದೇವತಾ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಗ್ರಹದ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅತ್ಯುತ್ತಮವಾಗಿ ಮಾರ್ಗ ಸಿಗಬೇಕು, ತನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಬೇಕು, ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರಸ್ತುತವಾದಂತಹ ಕಾಲದಲ್ಲಿ ಗುರುವಿನ ಫಲ ಮತ್ತು ನಿಖರ ಸತ್ಯತೆಗಳು ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠವಾದಂತಹ ವಿಷಯಗಳ ಮೇಲೆಯೇ ಹೆಚ್ಚಾಗಿ ಗುರುವಿನ ಪ್ರಭಾವ ಆಗಲಿದೆ. ಅದರಲ್ಲಿಯೂ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಚಂದ್ರಗ್ರಹದ ರಾಶಿ, ಮನೋಕಾರಕ ಚಂದ್ರಗ್ರಹದ ರಾಶಿ, ಮಾತೃಕಾರಕ ಚಂದ್ರಗ್ರಹದ ರಾಶಿ, ಜಲತತ್ವ ರಾಶಿ, ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ ಈ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಜಗತ್ತಿನ ಮೇಲೆ, ಮಾನವರ ಮೇಲೆ ಉತ್ತಮವಾದ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡಲಿದ್ದು, 2014ರಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಆಗಿದ್ದು 12 ವರ್ಷಗಳ ನಂತರ ಈಗ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ಕಟಕ ರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ದಿವ್ಯತೆಯ ಗ್ರಹ ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಅನುಗ್ರಹಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಒಂದು ಶುಭ ಆರಂಭವನ್ನು ಮಾಡಬೇಕು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದರೆ ಗುರುವಿನ ಬಲ ಇದೆಯಾ ಅಂತ ನಮಗೆ ಪ್ರಶ್ನಿಸ್ತೀರಾ. ಹಾಗಾಗಿ ಮೊದಲೇ ಗುರುಬಲದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಗುರುವಿನ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಗುರುವಿನ ಬಲದಿಂದ ನೀವು ಮಾಡಬೇಕಾದಂತಹ, ತಯಾರಿ ಆಗಬೇಕಾದಂತಹ ಶುಭ ಆರಂಭಗಳಿಗೆ, ಮಂಗಳ ಕಾರ್ಯಗಳಿಗೆ, ವಿದ್ಯಾ ಆರಂಭಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಗುರುಬಲವನ್ನು ತಿಳಿದುಕೊಂಡು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಗುರುಗ್ರಹ ಒಂದು ರಾಶಿಯನ್ನು ಪ್ರವೇಶಿಸುವಾಗ ಮೊದಲೇ ಸೂಚನೆಯನ್ನು ಕೊಟ್ಟು ಶುಭ ಅಥವಾ ಇನ್ನಿತರ ಸೂಚನೆಗಳನ್ನು ನೀಡಿ ಈ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ತಿಳಿಯಬಹುದು.
ಗುರುಗ್ರಹ ಯಾವ ಮೂಲಕ ಶ್ರೇಷ್ಠ ಫಲಗಳನ್ನು ನೀಡ್ತಾರೆ ಅಂದರೆ ಜಗತ್ತಿನಲ್ಲಿರುವಂತಹ ಗುರುಗಳ ಮುಖೇನವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಶ್ರೇಷ್ಠ ವಿಷಯಗಳ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಉತ್ತಮ ಗುರುಗಳು ಅಂತ ಯಾರನ್ನ ಕಂಡುಕೊಂಡಿರ್ತೀರಾ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅವರ ಮೂಲಕವೇ ಗುರು ಗ್ರಹ ಕೆಲಸವನ್ನ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲಿ ನಿಜವಾದಂತಹ ವಿಷಯ. ಹಾಗಾಗಿ ನಾನು ನನ್ನ ಗುರುಗಳಾದಂತಹ ಇಲ್ಲಿ ಮುಖ್ಯ 3 ಗುರುಗಳನ್ನು ನಾನು ಆತ್ಮಾರ್ಥವಾಗಿ ನಮಸ್ಕರಿಸ್ತೇನೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ. ಗುರುಗ್ರಹದ ಗೋಚಾರ ಪ್ರಭಾವವನ್ನ ತಿಳಿಸ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹ 2ನೇ ಸ್ಥಾನಾಧಿಪತಿ, 5ನೇ ಸ್ಥಾನಾಧಿಪತಿಯಾಗಿ 9ನೇ ಸ್ಥಾನ ಕಟಕ ರಾಶಿಯಲ್ಲಿ, ಮಿತ್ರ ಚಂದ್ರಗ್ರಹ ರಾಶಿಯಲ್ಲಿ ಗುರುವಿನ ಉಚ್ಚ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರಲಿದೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅದೃಷ್ಟದಿಂದ ದೈವಿಕ ಶಕ್ತಿಯ ಅನುಗ್ರಹ ದೊರೆಯಲಿದೆ. ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು, ವಿವಾಹ, ಉಪನಯನ, ವಿದ್ಯಾರಂಭ, ಯಾವುದೇ ದೇವತಾ ಕಾರ್ಯಗಳನ್ನ ಮಾಡಬೇಕಂದ್ರೂ ಈ ಎಲ್ಲ ಕಾರ್ಯಗಳಿಗೆ ಶುಭ ಯೋಗವನ್ನ ಗುರುಗ್ರಹ ಅನುಗ್ರಹಿಸ್ತಾರೆ. ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಈ ಎಲ್ಲ ಯೋಗದ ಫಲ ನಿಮಗೆ ದೊರೆಯಬೇಕು ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಭುಕ್ತಿ ಕಾಲ ನಡೀತಾ ಇರುತ್ತೆ, ಶುಭ ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಗುರುವಿನ ಪೂರ್ಣ ಶುಭ ಫಲಗಳು ನಿಮಗೆ ದೊರೆಯುತ್ತೆ. ವಿವಾಹ ಆಗಬೇಕು ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ವಿವಾಹ ಯೋಗವನ್ನ ನೀಡುವ ಗ್ರಹದ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ರೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತೆ. ಆಸ್ತಿ ಭೂಮಿಯನ್ನ ತೆಗೆದುಕೊಳ್ಬೇಕು, ಗೃಹ ಆರಂಭವನ್ನ ಮಾಡಬೇಕು, ಮನೆ ಕಟ್ಟಬೇಕು, ವಾಹನ ತೆಗೆದುಕೊಳ್ಬೇಕು. ಇದಕ್ಕೆಲ್ಲದಕ್ಕೂ ಮುಖ್ಯ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ಶುಭ ನೀಡುವಂತಿದ್ದರೆ ಈ ಕಾಲದಲ್ಲಿ ನೀವು ಏನೇನನ್ನ ಇಚ್ಛಿಸ್ತೀರಾ, ಯಾವುದಕ್ಕೆ ಪ್ರಯತ್ನ ಪಡ್ತೀರಾ ಅದಕ್ಕೆ ಅದೃಷ್ಟ ಮತ್ತು ದೈವಾನುಗ್ರಹ ಆಗಲಿದೆ. ಗುರುಗ್ರಹ 9ನೇ ಸ್ಥಾನದಲ್ಲಿ ಸಂಚಾರ ಮಾಡುವಾಗ 2ನೇ ಸ್ಥಾನಾಧಿಪತಿಯಾಗಿ ಆ ಸ್ಥಾನದ ಸಂಬಂಧಪಟ್ಟಂತಹ ಒಳ್ಳೆ ಫಲಗಳನ್ನು ನೀಡ್ತಾರೆ. 5ನೇ ಸ್ಥಾನಾಧಿಪತಿಯಾಗಿ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಳ್ಳೆ ಫಲವನ್ನು ನೀಡ್ತಾರೆ. ಮತ್ತು ಗುರುಗ್ರಹದ ಪ್ರಭಾವ, ಗುರುಗ್ರಹ ವೀಕ್ಷಿಸುವಂತಹ 1ನೇ ಸ್ಥಾನ, 3ನೇ ಸ್ಥಾನ, 5ನೇ ಸ್ಥಾನಕ್ಕೆ ಗುರುವಿನ ಪ್ರಭಾವ ಆಗಲಿದೆ. ಮತ್ತು 9ನೇ ಸ್ಥಾನದಲ್ಲಿ ಯಾವ ಫಲಗಳು ಸಿಗಬೇಕು ಅದರ ಮೇಲೆಯೂ ಪ್ರಭಾವ ಆಗಲಿದೆ. 9ನೇ ಸ್ಥಾನ ಧಾರ್ಮಿಕ ವಿಷಯಗಳನ್ನ ಸೂಚಿಸುವ ಸ್ಥಾನ, ಧರ್ಮಸ್ಥಾನ, ಅದೃಷ್ಟ ಸ್ಥಾನ, ಭಾಗ್ಯಸ್ಥಾನ. ಈ ಎಲ್ಲಾ ವಿಷಯಗಳಿಗೂ ಗುರುವಿನ ಶುಭ ಫಲಗಳು ದೊರೆಯಲಿದೆ. ಧಾರ್ಮಿಕ ಆಚರಣೆಗಳನ್ನ ಮಾಡಬೇಕಾ, ಶುಭ ಯೋಗ, ಅದೃಷ್ಟದಿಂದ ಕೆಲವು ಶುಭಗಳು ನಿಮಗೆ ಆಗಲಿದೆ. ಇನ್ನು ವಿದ್ಯಾಸ್ಥಾನ, ಹೈಯರ್ ಎಜುಕೇಶನ್ ಅನ್ನ ಸೂಚಿಸುವ ಸ್ಥಾನ. ವಿದ್ಯಾರ್ಥಿಗಳಿಗೆ ಉನ್ನತವಾದ ವಿದ್ಯಾಭ್ಯಾಸವನ್ನ ಮಾಡುವಂತಿದ್ದರೆ ವಿದ್ಯೆಗೆ ಅನುಕೂಲಗಳಾಗುವಂತೆ, ಕೆಲವರು ದೂರ ಹೋಗಿ ಅಂದರೆ ವಿದೇಶದಲ್ಲಿ ಹೋಗಿ ಓದಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳು ಇಚ್ಛೆ ಇರುತ್ತೆ. ಅಂಥವರಿಗೆ ಉತ್ತಮವಾದಂತಹ ಯೋಗ, ಅನುಕೂಲಗಳಾಗುತ್ತೆ. ಪಂಚಮದಲ್ಲಿ ಶನಿ ಸಂಚಾರವು ಇದಕ್ಕೆ ಹೊರಗೆ ಹೋಗಿ ಓದುವುದಕ್ಕೆ ಈ ಗ್ರಹಗಳು ಬಲವನ್ನು ನೀಡ್ತಾರೆ. ಜಲತತ್ವ ರಾಶಿ 9ನೇ ಸ್ಥಾನ ಕಟಕ ರಾಶಿಯು ಆಗಿದ್ದು ದೂರ ಪ್ರಯಾಣವನ್ನ ಸೂಚಿಸುತ್ತೆ. ಸಮುದ್ರವನ್ನ ದಾಟಿ ಹೋಗಿ ವಿದ್ಯಾಭ್ಯಾಸವನ್ನ ಮಾಡುವಂತಹ ಇಚ್ಛೆ ಉಳ್ಳವರಿಗೆ ಅನುಕೂಲಗಳಾಗುತ್ತೆ. ಜ್ಞಾನದಲ್ಲಿ ಹೈಯರ್ ಜ್ಞಾನವನ್ನ ಪಡೆದುಕೊಳ್ಳುವಂತಹ ಯೋಗ, ಅಂದ್ರೆ ವಿದ್ಯಾಭ್ಯಾಸನೇ ಆಗಬೇಕು ಅನ್ನೋದಿಲ್ಲ, ಯಾವುದೇ ತರದ ಜ್ಞಾನವನ್ನಾದರೂ ನೀವು ಪಡೆದುಕೊಳ್ಬಹುದು. ಯಾಕಂದ್ರೆ ನಿಮಗೆ ವಿದ್ಯಾಸ್ಥಾನಾಧಿಪತಿಯು ಗುರುಗ್ರಹವೇ ಆಗಿರೋದ್ರಿಂದ ಮುಖ್ಯವಾಗಿ ಆಧ್ಯಾತ್ಮಿಕ ವಿದ್ಯೆಗಳಿಗೆ ಗುರು ಉಚ್ಚ ಆಗಿ ಸಂಚಾರ ಭಾಗ್ಯದಲ್ಲಿ ಆಗ್ತಾ ಇರೋದ್ರಿಂದ ಆಧ್ಯಾತ್ಮಿಕ ವಿದ್ಯೆಗಳಿಗೆ ನೀವೇನಾದರೂ ಶಿಕ್ಷಣ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೆ, ಶಿಕ್ಷಕರಾಗುವಂತಹ, ಉಪನ್ಯಾಸಕರಾಗುವಂತಹ
ಬೋಧನೆ ಮಾಡುವಂತಹ, ಗೈಡರ್ ಆಗುವಂತಹ, ವಿದ್ಯಾಸಂಸ್ಥೆಗಳನ್ನ ಮಾಡುವಂತಹ ತಯಾರಿಯಲ್ಲಿದ್ದರೆ ಇಂತೆಲ್ಲ ವಿಷಯಗಳಿಗೆ ನಿಮಗೆ ಪ್ರಗತಿಯನ್ನ ನೀಡುತ್ತಾರೆ. ನೀವೇನಾದರೂ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನೀವೇನಾದರೂ ನ್ಯಾಯಾಧೀಶರಾಗಬೇಕು ಅನ್ನುವಂತಹ, LLM ಮಾಡಬೇಕು ಅನ್ನುವಂತಹ ವಿದ್ಯಾಭ್ಯಾಸದಲ್ಲಿ ನೀವಿದ್ರೆ, ತರ್ಕಶಾಸ್ತ್ರ ಸಂಬಂಧಪಟ್ಟಂತೆ ಈ ಎಲ್ಲ ವಿಷಯಗಳಿಗೂ ಗುರುವಿನ ಪ್ರಭಾವ ಒಳ್ಳೆ ಫಲವನ್ನ ನೀಡಲಿದೆ. ಬ್ಯಾಂಕಿಂಗ್ ವಿದ್ಯೆಗಳಿಗೂ ಒಳ್ಳೆ ಫಲಗಳನ್ನ ನೀಡಲಿದೆ. ಆದ್ರೆ ಇಲ್ಲಿ ಶುಭ ಆಗ್ಬೇಕಂದ್ರೆ ನಿಮ್ಮ ಜನ್ಮ ಜಾತಕದ ಗ್ರಹಗಳು ಶುಭವನ್ನ ನೀಡಬೇಕಾಗತ್ತೆ. ಇನ್ನು ದ್ವಿತೀಯಾಧಿಪತಿಯಾಗಿ ಮಾತನಾಡುವಂತಹ ವಿಷಯದಲ್ಲಿ ಒಳ್ಳೆ ಮಾತನಾಡುವಂತೆ, ಮಾತಿನಿಂದ ಜಯ. ಯಾಕಂದ್ರೆ ಈ ಸ್ಥಾನಾಧಿಪತಿ ಉಚ್ಚ ಆಗ್ತಾ ಇದ್ರೆ, ನೀವೇನಾದ್ರೂ ಯಾವುದೇ ಒಂದು ಕಾಂಪಿಟೇಟಿವ್ ಆಗಿ ಇಂಟರ್ವ್ಯೂಗೆ ಹೋದಾಗಲೂ ಅಥವಾ ಭಾಷಣ ಮಾಡುವಾಗಲೂ ಅಥವಾ ಏನಾದರೂ ಮಾತಿನಿಂದ ನೀವು ಹೇಳುವಂತಹ ಪರಿಸ್ಥಿತಿಗಳು ಬಂದಾಗಲೂ ಮಾತಿನಿಂದ ಜಯ ಅನ್ನೋದನ್ನ ಈ ಗ್ರಹ ನಿಮಗೆ ಸೂಚಿಸ್ತಾರೆ. ಇನ್ನು ದ್ವಿತೀಯಾಧಿಪತಿಯಾಗಿ ಕುಟುಂಬದಲ್ಲಿ ಸಂತೋಷ, ಈ ಸ್ಥಾನವನ್ನ ಶನಿಯು ವೀಕ್ಷಿಸ್ತಾರೆ ಮತ್ತು ಕೆಲವು ತಿಂಗಳುಗಳ ನಂತರದಲ್ಲಿ ಕೇತು ಗ್ರಹವು ಈ ಸ್ಥಾನವನ್ನ ವೀಕ್ಷಿಸ್ತಾರೆ. ಅಲ್ಲಿ ವ್ಯತ್ಯಾಸ ಆಗುತ್ತೆ. ಸಂತೋಷವಿದ್ದರೂ ಯಾಕೋ ಏನೋ ಬೇಸರಗಳು, ಅಂದ್ರೆ ಅಟ್ಯಾಚ್ಮೆಂಟ್ ಇದ್ದಂತಹ ಸಂಬಂಧಗಳಲ್ಲಿ ಬೇಸರ ಆಗುವಂತೆ ಎರಡನೇ ಸ್ಥಾನದಲ್ಲಿ ಈ ಮೂರು ಗ್ರಹಗಳ ದೃಷ್ಟಿಯ ಪ್ರಭಾವದಿಂದ ಆಗುತ್ತೆ. ಇನ್ನು ಧನಾಭಿವೃದ್ಧಿ ಆಗುತ್ತೆ, ಯಾಕಂದ್ರೆ ತನ್ನ ಸ್ಥಾನಾಧಿಪತಿ ಉಚ್ಚ ಆಗ್ತಾ ಇರೋದ್ರಿಂದ. ಈ ಸ್ಥಾನಾಧಿಪತಿ ಇಷ್ಟು ಶುಭ ಫಲವನ್ನ ನೀಡುವಾಗ ಇನ್ನು ಯಾವ ಸ್ಥಾನಕ್ಕೆ ದೃಷ್ಟಿಸ್ತಾರೆ ಅದರ ಒಂದು ಆಧಾರಿತವಾಗಿಯೂ ಫಲವನ್ನು ನೀಡ್ತಾರೆ. ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸ್ತಾರೆ. ಆಚಾರ ವಿಚಾರಗಳಲ್ಲಿ ಆಸಕ್ತಿ ಆದ್ರೆ ಕೆಲವು ತಿಂಗಳು ಮಾತ್ರ. ಆನಂತರ ನಿಮ್ಮ ಜನ್ಮ ರಾಶಿಯನ್ನ ಕೇತು ಗ್ರಹ ವೀಕ್ಷಿಸ್ತಾರೆ. ಏನಾಗುತ್ತೆ, ನಿಮ್ಮ ಆಚಾರ ವಿಚಾರಗಳ ಮೇಲೆ ನಿಮಗೆ ಪ್ರಶ್ನೆ ಬರಬಹುದು. ಇದು ನಾನು ಮಾಡ್ತಾ ಇರೋದು ಸರಿನಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೇ ಬರುತ್ತೆ. ಈಗ ಪ್ರಾರಂಭದಲ್ಲಿ ಗುರುಗ್ರಹ ವೀಕ್ಷಣೆಯಿಂದ ದೇವರಲ್ಲಿ ನಂಬಿಕೆ, ಪೂಜೆಯನ್ನ ಮಾಡುವುದು, ಆಧ್ಯಾತ್ಮಿಕವಾದ ಪೂರ್ಣ ಪ್ರಗತಿಗೆ ನಿಮ್ಮ ಒಳ ಮನಸ್ಸು ಸಿದ್ಧವಾಗ್ತಾ ಇರುವುದು. ಅಂದರೆ ತೃತೀಯ ಸ್ಥಾನವನ್ನು ಗುರುಗ್ರಹ ವೀಕ್ಷಿಸ್ತಾರೆ. ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸುವಾಗ ಗೌರವಯುತವಾಗಿ ಗೌರವಕ್ಕಾಗಿ ಪ್ರಯತ್ನ ಪಡುವಂತೆ ಇಲ್ಲಿ ಗುರುಗ್ರಹದ ಪ್ರಭಾವ ಆಗಲಿದೆ. ಮತ್ತು ನಿಮ್ಮ ಪಂಚಮ ಸ್ಥಾನವನ್ನು ಗುರುಗ್ರಹ ವೀಕ್ಷಿಸ್ತಾರೆ. ನಿಮ್ಮ ತೃತೀಯ ಸ್ಥಾನವನ್ನು ಗುರುಗ್ರಹ ವೀಕ್ಷಿಸ್ತಾರೆ. ಪಂಚಮ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ. ಈ ಸ್ಥಾನಾಧಿಪತಿ ಉಚ್ಚ ಆಗಿದ್ದಾರೆ ಮತ್ತು ಆ ಸ್ಥಾನವನ್ನ ಗುರುಗ್ರಹ ವೀಕ್ಷಿಸ್ತಾ ಇದ್ದಾರೆ, ರಾಶಿಯನ್ನ ವೀಕ್ಷಿಸ್ತಾ ಇದ್ದಾರೆ. ಇದರಿಂದ ಏನು ಪ್ರಭಾವ ಆಗುತ್ತೆ ಅಂದ್ರೆ, ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದಂತಹ ಪುಣ್ಯದ ಕೆಲಸದಿಂದ, ಪುಣ್ಯ ಕಾರ್ಯಗಳಿಂದ ಅದೃಷ್ಟ ದೊರೆಯಲಿದೆ. ಅಂದ್ರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಗುರು ಉಚ್ಚಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಕರ್ಮದ ಫಲವನ್ನ ಆಕ್ಟಿವ್ ಮಾಡ್ತಾರೆ. ಈಗಾಗಲೇ ನಿಮ್ಮ ಪಂಚಮ ಸ್ಥಾನದಲ್ಲಿ ಪೂರ್ವ ಜನ್ಮ ಆ ಸಂಬಂಧಪಟ್ಟಂತ ಆ ಸ್ಥಾನದಲ್ಲಿ ಶನಿ ಸಂಚಾರವು ಆಗ್ತಾ ಇರೋದ್ರಿಂದ ಇಲ್ಲಿ ಶನಿಗ್ರಹವು ನಿಮ್ಮ ಹಿಂದಿನ ಪೂರ್ವ ಜನ್ಮಗಳ ಸಂಬಂಧಪಟ್ಟಂತಹ ಫಲವನ್ನೇ ನೀಡ್ತಾರೆ. ಉದಾಹರಣೆಯಾಗಿ ನಾನು ತಿಳಿಸೋದೇನೆಂದ್ರೆ, ಈ ಸ್ಥಾನವು ಪ್ರೀತಿ ಪ್ರೇಮದ ಸ್ಥಾನವೂ ಆಗಿರೋದ್ರಿಂದ ನಿಮಗೆ ಇಲ್ಲಿ ಶನಿಗ್ರಹ ಹಳೆಯ ರಿಲೇಶನ್ಶಿಪ್ ಸೂಚಿಸುತ್ತೆ, ಅಥವಾ ಪೂರ್ವ ಜನ್ಮದ ರಿಲೇಶನ್ಶಿಪ್ ಅಂದ್ರೆ ಅದರ ಕರ್ಮದ ಫಲವನ್ನ ನೀಡ್ತಾರೆ. ಇಲ್ಲಿ ಗುರುಗ್ರಹ ಉಚ್ಚ ಆಗಿರೋದ್ರಿಂದ ನಿಮ್ಮ ಪೂರ್ವ ಜನ್ಮದ ಬಾಳ ಸಂಗಾತಿ ಕನೆಕ್ಟ್ ಆಗ್ಬಹುದು ನಿಮಗೆ, ಅಥವಾ ನಿಮಗೆ 10 ವರ್ಷ 20 ವರ್ಷದಿಂದ ಇದ್ದಂತಹ ನಿಮ್ಮ ಪ್ರೇಮ ಸಂಬಂಧವು ಮತ್ತೆ ಕನೆಕ್ಟ್ ಆಗಬಹುದು. ಯಾಕಂದ್ರೆ ಶನಿಗ್ರಹ ಹಳೆಯದನ್ನ ಸೂಚಿಸ್ತಾರೆ. ಯಾಕೋ ಏನೋ ಈ ಹಳೆ ಪ್ರೇಮದ ಬಗ್ಗೆ ಯೋಚಿಸ್ತೀರಾ. ಆ ಸ್ಥಾನಾಧಿಪತಿ ಉಚ್ಚ ಆಗಿ ಇರೋದ್ರಿಂದ ಇಲ್ಲಿ ಏನೇ ಸಮಸ್ಯೆಗಳು ಇದ್ದರೆ, ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಸಮಸ್ಯೆಗಳು ಇದ್ದರೂ ನೀವು ಮಾತನಾಡಿಕೊಂಡು ಬಗೆಹರಿಸ್ಕೊಳ್ತೀರಾ. ಏನೇ ಭಿನ್ನಾಭಿಪ್ರಾಯಗಳು ಇದ್ರು. ಆದರೆ ಕೆಲವು ಸಂದರ್ಭದಲ್ಲಿ ಈ ಹಳೆಯದ ವಿಷಯಕ್ಕೆ ಅಂದ್ರೆ ಈ ಜನ್ಮದಲ್ಲಾಗಿದ್ರೆ ಅದಕ್ಕೆ ಕನೆಕ್ಟ್ ಆಗಬಾರ್ದು, ಅದು ಈಗಿನ ನಿಮ್ಮ ಜೀವನಕ್ಕೆ ಎಫೆಕ್ಟ್ ಮಾಡುತ್ತೆ.
ಅಂದರೆ ಪೂರ್ವ ಜನ್ಮದ್ದಾದರೆ ನಿಮಗೆ ಗೊತ್ತಿರೋದಿಲ್ಲ, ಅದು ಆಕಸ್ಮಿಕವಾಗಿ ಕನೆಕ್ಟ್ ಆಗುವಂಥ ವಿಷಯ. ಆದರೆ ಈ ಜನ್ಮದಲ್ಲೇ ಗೊತ್ತಿರುವಂತಹ ವಿಷಯಗಳೇ ಆಗಿದ್ರೂ ಮುಂದೆ ನಿಮ್ಮ ಭವಿಷ್ಯಕ್ಕೆ ಸಮಸ್ಯೆಗಳನ್ನು ತರುತ್ತೆ ಅನ್ನೋ ಹಾಗಿದ್ರೆ ಅದಕ್ಕೆ ಕನೆಕ್ಟ್ ಆಗಬಾರ್ದು, ಅದರಿಂದ ದೂರ ಇರಬೇಕಾಗುತ್ತೆ. ಇನ್ನು 9ನೇ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗುವಾಗ ನಿಮಗೆ ಅದೃಷ್ಟದೊಂದಿಗೆ ಭಾಗ್ಯೋನ್ನತಿಯೊಂದಿಗೆ ಗೌರವವು ಸಿಗುವಂತೆ ಇಲ್ಲಿ ಈ ಗ್ರಹ ಪ್ರಭಾವವನ್ನು ಮಾಡಲಿದ್ದಾರೆ. ಈ ಗ್ರಹದೊಂದಿಗೆ ಕೇತು ಗ್ರಹದ ಸಂಚಾರವು ಕೆಲವು ತಿಂಗಳುಗಳ ನಂತರದಲ್ಲಿ ಆಗೋದ್ರಿಂದ ಮಾರ್ಗದರ್ಶಕರೊಂದಿಗೆ ನಿಮಗೂ ಅವರಿಗೂ ಏನೋ ಬೇಸರ ನಡೆಯುತ್ತೆ. ಅಂದರೆ ಗುರುವಿನೊಂದಿಗೆ ಬೇಸರ, ಗುರುವಿನೊಂದಿಗೆ ಕೇತು ಗ್ರಹದ ಸಂಚಾರ ಆಗಲಿದೆ. ಆ ಸಂಬಂಧ ಏನಾದರೂ ಬೇರ್ಪಡುವ ಸಾಧ್ಯತೆಯೂ ಇರುತ್ತೆ. ಪ್ರಾರಂಭದಲ್ಲಿ ತಂದೆಯ ಸಪೋರ್ಟಿವ್ ನಿಮಗೆ ಒಳ್ಳೆ ರೀತಿ ಇರುತ್ತೆ. ದ್ವಿತೀಯ ಮತ್ತು ಪಂಚಮಾಧಿಪತಿಯಾಗಿ ಭಾಗ್ಯ ಅದೃಷ್ಟ ಪಿತೃಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಪ್ರಾರಂಭದಲ್ಲಿ ತಂದೆಯ ಸಪೋರ್ಟಿವ್ ಒಳ್ಳೆ ರೀತಿ ಇರುತ್ತೆ. ಆದರೆ ಕೆಲವು ತಿಂಗಳುಗಳ ನಂತರ ಕೇತು ಪ್ರಭಾವದಿಂದ ತಂದೆಯೊಂದಿಗೂ ಯಾಕೋ ಒಳಗೊಳಗೆ ಡಿಸ್ಟೆನ್ಸ್ ಬರುವಂತೆ ಆಗುತ್ತೆ. ಹಾಗಾಗಿ ಈ ತಂದೆಯ ಸಂಬಂಧವನ್ನು ನಿಮಗೆ ತಂದೆ ಇದ್ದರೆ ಮೇಂಟೈನ್ ಮಾಡಬೇಕಾಗತ್ತೆ, ಗುರುಗಳಿದ್ದರೆ ಅದನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಏಕೆಂದರೆ ಹಿರಿಯರೊಂದಿಗೆ ನಾವು ಕೆಲವು ವಿಷಯಗಳಲ್ಲಿ ಬಹಳ ವಿನಯತೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೆಲವರಿಗೆ ಸಂತಾನ ಯೋಗ, ಕುಟುಂಬ ಅಭಿವೃದ್ಧಿ, ಏಕೆಂದರೆ ಪಂಚಮಾಧಿಪತಿ ಭಾಗ್ಯದಲ್ಲಿ ಸಂಚರಿಸುವಾಗ ನಿಮಗೆ ಸಂತಾನ ಯೋಗವನ್ನು ನೀಡ್ತಾರೆ. ಈ ಕಾಲದಲ್ಲಿ ಸಂತಾನ ಆದರೆ ಒಳ್ಳೆ ಮಕ್ಕಳ ಜನನವೂ ಆಗುತ್ತೆ. ಏಕೆಂದರೆ ಆ ಮಕ್ಕಳ ಜನ್ಮ ಜಾತಕದಲ್ಲಿ ಅವರು ಹುಟ್ಟಿದಂತಹ ಗ್ರಹ ಸ್ಥಿತಿಗಳಲ್ಲಿ ಗುರುಗ್ರಹ ಉಚ್ಚರಾಗಿರ್ತಾರೆ. ಹಾಗಾಗಿ ಸಂತಾನ ಯೋಗ. ಕೆಲವರಿಗೆ ವಿವಾಹ ಯೋಗ, ಮಕ್ಕಳಾಗಬೇಕಂದ್ರೆ ವಿವಾಹ ಆಗಬೇಕು. ಇಲ್ಲಿ ಕುಟುಂಬದಿಂದ ಸಂತೋಷ ಸಿಗಬೇಕಂದ್ರೆ ಕುಟುಂಬಾಭಿವೃದ್ಧಿ ಆಗಬೇಕು. ಇಲ್ಲಿ ಈ ರೀತಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ನಿಮ್ಮ ಧಾರ್ಮಿಕ ವಿಷಯಗಳಾಗ್ಬೋದು, ಧರ್ಮ ಪಾಲನೆಯ ವಿಷಯಗಳಾಗ್ಬೋದು, ಪಾಲನೆಯನ್ನ ಮಾಡ್ತೀರಾ. ಆದರೆ ಕೆಲವು ತಿಂಗಳುಗಳ ನಂತರದಲ್ಲಿ ಕೇತು ಗ್ರಹ ಪ್ರವೇಶ ಆಗೋದ್ರಿಂದ ಧರ್ಮದ ಬಗ್ಗೆ ನಿಮಗೆ ಪ್ರಶ್ನೆ ಬರುವಂತೆ ಆಗುತ್ತೆ. ಇಲ್ಲಿ ಈ ರೀತಿ ಬಂದರೂ ನಿಮ್ಮ ವಿಚಾರಗಳು ಸರಿ ಇರಬೇಕಾಗತ್ತೆ. ಯಾವುದೇ ವಿಷಯವನ್ನು ಹಿಂದೆ ಮುಂದೆ ಸರಿಯಾಗಿ ಯೋಚಿಸಿ ನೀವು ಯೋಚಿಸಬೇಕಾಗತ್ತೆ. ನೀವೇನಾದರೂ ಉನ್ನತ ಅಧಿಕಾರ ಯೋಗದಲ್ಲಿದ್ದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗುರುವಿನ ಅನುಗ್ರಹ ಇರಲಿದೆ. ಹಾಗಾಗಿ ಸಕ್ಸಸ್ ಅನ್ನ ಪಡೆದುಕೊಳ್ತೀರಾ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಎಫರ್ಟ್ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದಿದ್ದರೂ ದೈವಾನುಗ್ರಹದಿಂದ ಅದೃಷ್ಟದಿಂದ ಸಕ್ಸಸ್ ಅನ್ನ ಪಡೆದುಕೊಳ್ಳುವಂತಾಗುತ್ತೆ. ನಿರೀಕ್ಷೆ ಮಾಡಿರೋದಿಲ್ಲ ಆದರೂ ನಿಮಗೆ ಸಕ್ಸಸ್ ಸಿಗುತ್ತೆ. ಇಲ್ಲಿ ಪಂಚಮ ಶನಿ ಪ್ರಭಾವ ಇದ್ದರೂ ಗುರುಗ್ರಹ ನಿಮಗೆ ಒಳ್ಳೆ ಫಲವನ್ನು ನೀಡ್ತಾರೆ. ದೂರ ಪ್ರಯಾಣ ಮಾಡುವ ಯೋಗ, ಆಧ್ಯಾತ್ಮಿಕ ಪ್ರಯಾಣ, ವಿದ್ಯೆಗಾಗಿ ಪ್ರಯಾಣ, ಇಲ್ಲಿ ಉದ್ಯೋಗ ಸಂಬಂಧಪಟ್ಟಂತೆಯೂ ಇಲ್ಲಿ ನೀವು ಪ್ರಯಾಣ ಮಾಡಬೇಕಂದ್ರೆ ಗುರುಗ್ರಹ ಇಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ. ನೀವೇನಾದರೂ ಉತ್ತಮವಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತೆಗೆದುಕೊಳ್ಳುವವರಾಗಿದ್ದರೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷ ಅಂದರೆ 2025ರಲ್ಲಿ ಮತ್ತು 26ರ ಜೂನ್ವರೆಗೆ ಅಷ್ಟು ಶುಭ ಫಲಗಳು ನಿಮಗೆ ದೊರೀತಾ ಇರುವುದಿಲ್ಲ. ಗುರುಗ್ರಹ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ದರಿಂದ ಈಗ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಪಂಚಮದಲ್ಲಿ ಶನಿ ಸಂಚರಿಸಿದರೂ ಗುರುವಿನಿಂದ ಶುಭ ಫಲಗಳು ದೊರೆಯಲಿದೆ. ಏಕೆಂದರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಪಂಚಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಹಾರ್ಡ್ ವರ್ಕ್ಗೆ ಶನಿ ಫಲವನ್ನ ನೀಡ್ತಾರೆ. ಇಲ್ಲಿ ಗುರುಗ್ರಹ ಅದೃಷ್ಟವನ್ನ ನೀಡ್ತಾರೆ. ನೀವೇನಾದರೂ ಉನ್ನತವಾದಂತಹ ವಿದ್ಯಾಭ್ಯಾಸದ ಒಂದು ಮಾರ್ಗದಲ್ಲಿ ಇದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳ ತಯಾರಿಯನ್ನ ಮಾಡ್ತಾ ಇದ್ರೆ ಹಾರ್ಡ್ ವರ್ಕ್ ಮಾಡಿ ಗುರುಗ್ರಹ ಶುಭ ಯೋಗವನ್ನ ನಿಮಗೆ ನೀಡ್ತಾರೆ. ನಿಮಗೆ ಗುರುಬಲ ಇದೆ, ಆದರೆ ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದ ಗ್ರಹಗಳ ದಶಾಭುಕ್ತಿಯೇ ಫಲವನ್ನ ನೀಡುವುದು. ಹಾಗಾಗಿ ಪ್ರತಿಯೊಬ್ಬರು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ನಿಮಗೆ ಒಂದು ಜಾತಕದ ಉದಾಹರಣೆಯಾಗಿ ತಿಳಿಸ್ತಾ ಇದ್ದೇನೆ.
ಇವರ ಜನನ 1980ನೇ ವರ್ಷದಲ್ಲಿ ನವೆಂಬರ್ ಮಾಸದ 7ನೇ ದಿನಾಂಕ ಮಧ್ಯಾಹ್ನ. ಜನನ ಸಮಯ 1:30 ಆಗಿದ್ದು, ಜನನ ಕಾಲಕ್ಕೆ ತುಲಾ ರಾಶಿ, ಸ್ವಾತಿ ನಕ್ಷತ್ರ ಇದ್ದು, ಜನನ ಲಗ್ನವು ಕುಂಭ ಲಗ್ನ ಆಗಿದೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇತ್ತು. ಗುರುಬಲ 2026 ಜೂನ್ ಮಾಸದ 2ನೇ ದಿನಾಂಕದವರೆಗೂ ಇದೆ. ಗುರುಬಲವಿದ್ದರೂ ಈ ಒಂದು ಜಾತಕದವರು ಯಾವ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ಆದ್ರೆ ಇವ್ರು ಯಾಕೆ ಇಂಥ ಒಂದು ಸಮಸ್ಯೆಗಳನ್ನ, ನೋವನ್ನ, ಬಾಧೆಯನ್ನ ಅನುಭವಿಸಿದ್ರು ಅನ್ನೋದು ನಿಮಗೆ ತಿಳಿಬೇಕು. ಗುರುಬಲ ಇದೆ, ಆದರೆ ಜನ್ಮ ಜಾತಕದಲ್ಲಿ ಇವರಿಗೆ ಶುಕ್ರ ಭುಕ್ತಿ ಕಾಲವು ನಡೀತಾ ಇತ್ತು. ಶುಕ್ರ ಭುಕ್ತಿ ಕಾಲ ಅಂದ್ರೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ. ಯಾವುದೇ ಭುಕ್ತಿ ಕಾಲವು ಅಶುಭವಾಗಿ ಫಲವನ್ನ ನೀಡಬೇಕು ಅಂದ್ರೆ ದಶಾನಾಥನಾದಂತಹ ಗ್ರಹದಿಂದ 12ನೇ ಸ್ಥಾನದಲ್ಲಿ ಭುಕ್ತಿನಾಥನು ಇದ್ದಾಗ ಅಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದು ದಶಾಭುಕ್ತಿ ಫಲಗಳಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ದಶಾನಾಥ ಬುಧನಿಂದ 12ನೇ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರ ಅಂದ್ರೆ ಶುಕ್ರ ಗ್ರಹ ಇರೋದನ್ನ ನೀವು ನೋಡಬಹುದು. ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಆರೋಗ್ಯ ಇರಬೇಕು ಅಂದ್ರೆ ಲಗ್ನಾಧಿಪತಿ ಮತ್ತು ಸೂರ್ಯಚಂದ್ರ ಗ್ರಹಗಳು ಶುಭವಾಗಿ ಇರಬೇಕಾಗತ್ತೆ. ಅವರ ಸ್ಥಿತಿ ಶುಭವಾಗಿರ್ಬೇಕಾಗತ್ತೆ, ಒಳ್ಳೆ ರೀತಿ ಇರಬೇಕಾಗತ್ತೆ. ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ನೀಚರಾಗಬಾರದು, ಬಹು ಗ್ರಹಗಳಿಂದ ಪೀಡಿತವೂ ಆಗಬಾರದು. ಯಾವ ರೀತಿ ಸಮಸ್ಯೆ ಇವರಿಗೆ ಎದುರಾಯಿತು ಅಂದ್ರೆ 2025 ಜುಲೈ ಮಾಸದಲ್ಲಿ ಇವರಿಗೆ ಎದೆ ನೋವು ಮತ್ತು ಕೈ ನೋವಿನಿಂದ ಇವರಿಗೆ ಸರ್ಜರಿ ಆಗುತ್ತೆ. ಹೃದಯದ ಕಾರ್ಯದಲ್ಲಿ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎದೆ ನೋವು ಬರ್ತಿದ್ದಾಗ ಡಾಕ್ಟರ್ ಬಳಿ ಹೋಗ್ತಾರೆ. ಕೈ ನೋವು ಬರ್ತಾ ಇದ್ದಾಗ ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅಂದ್ರೆ ಈ ಒಂದು ದುರ್ಬಲತೆಯಿಂದ ನಿಮ್ಮ ಆಯುಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವರು ಸರ್ಜರಿಗೆ ಒಳಪಡಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಸರ್ಜಿಕಲ್ ಪ್ರೋಸೆಸ್ ಇವರಿಗೆ ನಡೆಯುತ್ತೆ. ಈಗ ಅವರು ಆರೋಗ್ಯವಾಗಿದ್ದಾರೆ. ಈ ಸಮಸ್ಯೆ ಬರುವುದಕ್ಕೆ ಈ ಗ್ರಹಗಳನ್ನ ನಾವು ತಿಳಿಬೇಕಾಗತ್ತೆ. ಈ ಗ್ರಹಗಳ ಸ್ಥಿತಿ ಏನು ಅಂತ. ಯಾವುದೇ ಜಾತಕದಲ್ಲಿ, ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೃದಯ ಸಮಸ್ಯೆ ಬರಬೇಕು ಅಂದ್ರೆ ಮುಖ್ಯವಾಗಿ ಹೃದಯ ರಚನಾ ಗ್ರಹವಾದಂತಹ ಸೂರ್ಯಗ್ರಹ ದೋಷಿತ ಆಗಿರಬೇಕು. ಸೂರ್ಯಗ್ರಹದ ಸ್ಥಿತಿ ಇಲ್ಲಿ ಸರಿ ಇಲ್ಲ, ನೀಚ ಆಗಿದ್ದಾರೆ. ಮತ್ತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಬಹುದು. ಅಂದ್ರೆ ಗುರುಗ್ರಹ ಕೊಬ್ಬಿಗೆ ಕಾರಕ ಗ್ರಹ, ಅಶುದ್ಧ ರಕ್ತ ಸಂಚಾರಕ್ಕೆ ಶುಕ್ರ ಗ್ರಹವು ಕಾರಕ ಗ್ರಹ. ಮತ್ತು ಅಂದ್ರೆ ಹೃದಯದಲ್ಲಿಯೂ ಇಲ್ಲಿ ಶನಿಯ ಒಂದು ಬಾಧೆಯಿಂದ ಅಥವಾ ಶನಿ ಪೀಡಿಸೋದ್ರಿಂದ ಹೃದಯದಲ್ಲಿಯೂ ಬರಬಹುದಾದಂತಹ ಸಂಧಿವಾತ ಆಗ್ಬೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗ್ಬೋದು. ಇದೆಲ್ಲವೂ ಶನಿಗ್ರಹದಿಂದಲೂ ಇಲ್ಲಿ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಅಂದ್ರೆ ಹೃದಯದ ಹೊರ ಆವರಣಕ್ಕೂ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಆಗಿದ್ದಾರೆ. ಕೊಬ್ಬು ಹೆಚ್ಚಾಗುವುದಕ್ಕೆ ಗುರುಗ್ರಹ ಕಾರಕ ಗ್ರಹ. ಇಲ್ಲಿ ಈ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗಲೇ ಯಾಕೆ ಅಶುಭವನ್ನ ನೀಡಿದ್ದಾರೆ ಅಂದ್ರೆ, ಅಷ್ಟಮ ಅಂದ್ರೆ ಆಯುಷ್ಯಕ್ಕೆ ಕಂಟಕ ನೀಡುವಂತಹ ಸ್ಥಾನ, ಅಂದ್ರೆ ಆಯುಷ್ ಸ್ಥಾನವೂ ಹೌದು. ಇಲ್ಲಿ ಬಹುಗ್ರಹಗಳು, ಅಶುಭ ಗ್ರಹಗಳು, ಇಲ್ಲಿ ದುರ್ಬಲ ಗ್ರಹಗಳು ಇದ್ದಾಗ ಆ ಗ್ರಹಗಳೇ ಆಯುಷ್ಯಕ್ಕೆ ಕಂಟಕವನ್ನ ನೀಡ್ತಾರೆ. ಶುಕ್ರ ಗ್ರಹ ಕುಂಭಲಗ್ನಕ್ಕೆ ಮಿತ್ರಗ್ರಹ, ಚತುರ್ಥ ಸ್ಥಾನಾಧಿಪತಿ, ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡಬೇಕು. ಇತರ ಭಾವಗಳಲ್ಲಿದ್ದರೆ ಒಳ್ಳೆ ಫಲ ನೀಡ್ತಾ ಇದ್ರು. ಆದ್ರೆ ಕನ್ಯಾ ರಾಶಿ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನ ನೀಡುವುದಕ್ಕೆ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರ ಗ್ರಹ ಇಲ್ಲಿ ಗುರುಗ್ರಹ ಶತ್ರುಗ್ರಹದ ಸಂಯೋಗದಲ್ಲಿರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ ಗುರುಗ್ರಹ ಇಲ್ಲಿ ಹೆಚ್ಚು ಬಾಧೆಯನ್ನ ನೀಡಿದ್ದಾರೆ. ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ಆ ಕೊಬ್ಬಿನಿಂದ ಬರಬಹುದಾದಂತಹ ಸಮಸ್ಯೆ ಉಂಟಾಗಿ
ಇವರಿಗೆ ಸರ್ಜರಿ ಆಗಿದೆ. ಇಲ್ಲಿ ಗುರು ಗ್ರಹ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಉತ್ತರ ಪಾಲ್ಗುಣಿ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯ ಗ್ರಹವು ಹೃದಯದ ರಚನೆಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಗುರು ಗ್ರಹದಿಂದಲೂ ಈ ಒಂದು ವ್ಯಾಧಿ ಬರುವುದಕ್ಕೆ, ಸಮಸ್ಯೆ ಬರುವುದಕ್ಕೆ ಇಲ್ಲಿ ಕಾರಣ ಆಗಿದೆ. ಯಾವಾಗಲೂ ದಶಾಭುಕ್ತಿಯ ಫಲಗಳು, ಗ್ರಹಗಳ ಫಲವನ್ನು ತಿಳಿಯುವಾಗ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಡಿಗ್ರಿಯಲ್ಲಿದ್ದಾರೆ, ಯಾವ ಗ್ರಹದ ಸಂಯೋಗ ಜೊತೆ ಇದ್ದಾರೆ, ಯಾವ ಗ್ರಹದ ದೃಷ್ಟಿಯನ್ನ ಪಡೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ ಫಲವನ್ನ ತಿಳಿಯುವಾಗ. ಇಲ್ಲಿ ಶುಕ್ರ ಗ್ರಹ ಗುರುವಿನ ಸಂಬಂಧವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶುಕ್ರ ಗ್ರಹ ಯೋಗಕಾರಕರಾದರೂ ಶುಕ್ರರನ್ನ ಶುಭಪಡಿಸುವುದಕ್ಕೆ ಆಗಲ್ಲ, ಯಾಕಂದ್ರೆ ಆ ಗ್ರಹ ನೀಚ ಆಗಿ ಅಷ್ಟಮದಲ್ಲಿದ್ದಾರೆ, ನೀಚ ಗ್ರಹವನ್ನ ಬಲಪಡಿಸೋದಕ್ಕೆ ಆಗಲ್ಲ. ಇನ್ನು ಸೂರ್ಯ ಗ್ರಹ ಹೃದಯವಾದಿಗೆ ಕಾರಕ ಗ್ರಹ, ನೀಚ ಆಗಿರೋದ್ರಿಂದ ಈ ಗ್ರಹವನ್ನು ಬಲಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ಶನಿಯನ್ನ ಬಲಪಡಿಸುವುದಕ್ಕಾಗಿ ಲಗ್ನಾಧಿಪತಿಯಾಗಿ ಶನಿಯನ್ನ ಬಲಪಡಿಸುವುದಕ್ಕೆ ನೀಲರತ್ನವನ್ನ ಧಾರಣೆ ಮಾಡುವಂತೆ ನಾನು ಸಲಹೆ ನೀಡಿದ್ದೆ. ನೀಲರತ್ನ ಧಾರಣೆ ಮಾಡಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಅಂದರೆ ಒಂದಿಷ್ಟು ಅವರಿಗೆ ಸಂತೋಷ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಹಳ ಸಂತೋಷವಾಗಿದ್ದಾರೆ. 2ನೇ ಬಾರಿ ನನ್ನ ಬಳಿ ಬಂದಾಗ ಇಂಥ ಒಂದು ಅನುಭವ ನಾನು ತಿಳಿದಿರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಮನಸ್ಸು ಮುಖ್ಯ ಕಾರಣವಾಗಿರುತ್ತೆ. ನಾನು ಮೊದಲೇ ತಿಳಿಸ್ದೆ, ಅಂದರೆ ಇಲ್ಲಿ ಸೂರ್ಯ ಚಂದ್ರರು ಕಾರಕ ಗ್ರಹಗಳಾಗ್ತಾರೆ. ಚೇತನ ಆತ್ಮಕ್ಕೆ ಕಾರಕ ಗ್ರಹ ಸೂರ್ಯ, ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ಈ 2 ಗ್ರಹಗಳು ಜಾತಕದಲ್ಲಿ ಶುಭವನ್ನ ನೀಡುವಂತಿರ್ಬೇಕಾಗತ್ತೆ. ಅವರ ಸ್ಥಿತಿ ಸರಿ ಇರಬೇಕಾಗತ್ತೆ. ಅವರು ನೀಚ ಆಗಬಾರ್ದು, ಪೀಡಿತ ಆಗಬಾರ್ದು ಬಹುಗ್ರಹಗಳಿಂದ. ಸೂರ್ಯ ಚಂದ್ರ ಮತ್ತು ಲಗ್ನಾಧಿಪತಿಯು ಒಬ್ಬರ ಒಂದು ಜೀವನದಲ್ಲಿ ಆರೋಗ್ಯವಾಗಿರುವುದಕ್ಕೆ ಮುಖ್ಯ ಪಾತ್ರವನ್ನ ತೆಗೆದುಕೊಳ್ತಾರೆ. ಈ ವಿಷಯವನ್ನ ನೀವು ತಿಳಿದಾಗ ನಿಮಗೆ ತಿಳಿಬಹುದು. ಗೋಚಾರದಲ್ಲಿ ಗುರುಗ್ರಹ ಅಥವಾ ಇತರ ಗ್ರಹಗಳು ಶುಭ ಸಂಚರಿಸಿದರೂ ಇವರಿಗೆ ಯಾಕೆ ಇಂಥ ಸಮಸ್ಯೆಗಳು ಬರ್ತಾ ಇದೆ, ಬಂದಿದೆ ಅಂತ. ಈ ಹೃದಯದ ಶಸ್ತ್ರಚಿಕಿತ್ಸೆ ಆದ ನಂತರವೂ 1-2 ತಿಂಗಳಲ್ಲಿ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಬೇರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆ ನಂತರ ಇವರ ಸಿಸ್ಟರು ಅವರನ್ನ ನನ್ನ ಬಳಿ ಕರೆದುಕೊಂಡು ಬರುವಂಥದ್ದು. ಆದರೆ ಇಲ್ಲಿ ನೀವು ತಿಳಿಬೇಕು, ಗೋಚಾರದಲ್ಲಿ ಶನಿಗ್ರಹ ಯೋಗ ನೀಡುವಂತಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಬಲವಿದ್ದರೂ ತುಲಾರಾಶಿಯವರಿಗೆ ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಪದೇ ಪದೇ ಯಾಕೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅವರ ಜನ್ಮ ಜಾತಕದ ದಶಾಕಾಲ ಮತ್ತು ಭುಕ್ತಿ ಕಾಲವೇ ಆಗಿದೆ. ಭುಕ್ತಿ ಗ್ರಹವಾದಂತಹ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರನ ಸಂಯೋಗಗೊಂಡಂತಹ ಗ್ರಹಗಳು ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನ ನೀಡ್ತಾ ಇದ್ದಾರೆ. ಇದರಿಂದ ಗ್ರಹಗಳ ನಿಖರ ಫಲಗಳ ಬಗ್ಗೆ ತಿಳಿಯುತ್ತೆ. ಪರಿಹಾರವಾಗಿ ಗುರುಗಳ ಸಂಬಂಧಪಟ್ಟಂತಹ ದೇವತಾ ಪೂಜೆಯನ್ನ ಮಾಡೋದ್ರಿಂದ ಮತ್ತು ಕೇತು ಗ್ರಹ ಗುರುವಿನ ಸಂಯೋಗಗೊಳ್ಳೋದ್ರಿಂದ ನಿತ್ಯಲೂ ಗಣಪತಿ ಅಷ್ಟೋತ್ತರವನ್ನ ಪಠನೆ ಮಾಡೋದ್ರಿಂದ ನಿಮಗೆ ಇಚ್ಛಾಶಕ್ತಿಯ ಕೊರತೆ ಏನಾಗುತ್ತೆ ಮತ್ತು ಕೆಲವು ಸಂಬಂಧಗಳಲ್ಲಿ ಬೇರ್ಪಡುವಂತಹ ಸಾಧ್ಯತೆ, ಬೇಸರಗಳು ಏನಿರುತ್ತೆ ಅದೆಲ್ಲವೂ ಸರಿ ಹೋಗುತ್ತೆ. ಪ್ರತಿದಿನ ವೃಶ್ಚಿಕ ರಾಶಿಯವರು ಗಣಪತಿ ಅಷ್ಟೋತ್ತರವನ್ನ ಪಠಿಸುತ್ತಾ ಹೋದಲ್ಲಿ ನಿಮಗೆ ದೈವಾನುಗ್ರಹ ಇನ್ನೂ ಉತ್ತಮವಾದ ಒಂದು ಮಾರ್ಗದಲ್ಲಿ ಹೋಗುವುದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಒಳ್ಳೆ ಆಲೋಚನೆಗಳಿಗೆ ಯಶಸ್ಸು ದೊರೆಯಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.